ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಸರ್ ಈಗ ಮಳೆ ಮೋಡಗಳು ಇದೆಯಾ ಸರ್? ಮಳೆ ಬರುವಂತಹ ಸಾಧ್ಯತೆ ಇದೆಯಾ ಸರ್? ಆ ರೀತಿಯಾದಂತ ಏನಾದ್ರೂ ಮುನ್ಸೂಚನೆಗಳು ಇದೆಯಾ? ಅಲ್ಲ, ಈಗ ಹೇಳ್ಬೇಕಂದ್ರೆ ಈಗ ಸೌತ್ ವೆಸ್ಟ್ ಮಾನ್ಸೂನು ಯಾವಾಗ ನಮ್ಮ ನೈಋತ್ಯ ಮುಂಗಾರು ಎಂಟರ್ ಆಯ್ತೋ ಅವಾಗ್ಲೇನೆ ಫೋರ್ಕಾಸ್ಟ್ ಬಂದಿರೋ ಪ್ರಕಾರ ನಾನು ಆಗ್ಲೇ ಹೇಳಿದ್ದೆ ಈ ವರ್ಷ ಮುಂಗಾರು ಕೊರತೆ ಆಗ್ತದೆ ಅಂತ ಅವಾಗಲೇ ಆಗಿತ್ತು. ಈಗ ಆಗಿರೋ ಅರ್ಧದಷ್ಟು ಮಳೆ ಮುಗಿದಿದೆ ಮುಂಗಾರು. ಈಗ ಈ ಅರ್ಧದಷ್ಟು ಮುಂಗಾರು ಮುಗಿದಿದ್ರೆ ಈಗ 35% ರಾಜ್ಯದಲ್ಲಿ ಮಳೆ ಕೊರತೆ ಇರೋದನ್ನ ಕಾಣ್ತಾ ಇದೀವಿ. 35% ಇವಾಗ ರಾಜ್ಯದಲ್ಲಿ ಕೊರತೆ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ಇವತ್ತೇ ನಮ್ಗೆ ಮುನ್ಸೂಚನೆ ಬಂತು, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಯಾವ ತರ ಇರ್ಬೋದು ಅಂತ ನೋಡಿದಾಗನು ಸಹ ನಮ್ಮ ರಾಜ್ಯದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಸಹ ಹೆಚ್ಚಿನ ಮಳೆ ಆಗುವ ಸಾಧ್ಯತೆಗಳು ಇಲ್ಲ. ಮಳೆ ಕೊರತೆ ಆಗುವ ಸಂಭಾವನೆಯತೆ ಸುಮಾರು 50% ಜಾಸ್ತಿ ಇದೆ. ಏನ್ ಸರ್ ಹಿಂಗಂದ್ಬಿಟ್ರಿ? ಏನ್ ಮಾಡಕ್ಕಾಗಲ್ಲ ಮೇಡಮ್, ಇವತ್ತು ಮುನ್ಸೂಚನೆ ಬಂದಿದೆ. ಇದು ಭಾರತೀಯ ಹವಾಮಾನ ಇಲಾಖೆ ಮುಂದಿನ 2 ತಿಂಗಳಿಗೆ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ಗೆ ನೀಡಿರುವಂತಹ ಮುನ್ಸೂಚನೆಯಲ್ಲಿ ನಮ್ಮ ರಾಜ್ಯಕ್ಕೆ ಒಂದೇ ಅಲ್ಲ ಹಲವು ಪ್ರದೇಶಗಳಿಗೆ ನಮಗೆ 2 ತಿಂಗಳ ಮಳೆ ಮುನ್ಸೂಚನೆ ನೋಡಿದಾಗ ಕೊರತೆ ಆಗುವ ಸಾಧ್ಯತೆಗಳೇ ಜಾಸ್ತಿ ಇದೆ. ಸರ್ ಈಗ ಸರ್ ಇದು ಈಗ ಈಗ ಇಲ್ಲಿ ಸರ್ ಕರಾವಳಿ ಮಲೆನಾಡು ಪಶ್ಚಿಮ ಘಟ್ಟಗಳಲ್ಲಿ ಸರ್ ಅಲ್ಲಿ ಸಫಿಶಿಯಂಟ್ ಮಳೆ ಆಗಿದೆಯಾ ಸರ್? ಮೇಡಮ್, ಈಗ ಇಲ್ಲಿವರೆಗೂ ನೋಡಿದಾಗನು ಮಳೆ ಕರಾವಳಿ ಮತ್ತೆ ಇದು ಭಾಗದಲ್ಲಿ ಸಹ ನಮ್ಗೆ ಎಷ್ಟು ಮಳೆ ಆಗ್ಬೇಕಾಗಿತ್ತು ಅಷ್ಟು ಆಗಿಲ್ಲ. ಕರಾವಳಿ ಭಾಗದಲ್ಲಿ ಮಾತ್ರ ಜುಲೈ ತಿಂಗಳಲ್ಲಿ ನಿಮ್ಮ ಡಿಸ್ಟಿಕ್ ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡದಲ್ಲಿ ವಾಡಿಕೆ ಅಷ್ಟಾಗಿದ್ರೆ ಇದು ನಮ್ಗೆ ಏನು ಮಲೆನಾಡು 4 ಜಿಲ್ಲೆಗಳು ಬರ್ತದೆ ಮಲೆನಾಡಲ್ಲಿ. 4 ಜಿಲ್ಲೆಗಳಲ್ಲಿ ಸಹ ಮಳೆ ಕೊರತೆ ಆಗಿರೋದನ್ನ ಕಾಣ್ತಾ ಇದ್ದೀವಿ. ಸರ್ ಇಲ್ಲಿ ದಕ್ಷಿಣ ಒಳನಾಡಿನಲ್ಲಿ ಸರ್ ಮಳೆನೇ ಇಲ್ಲ ಅಂತೀರಾ? 70% ಮಳೆ ಕಡಿಮೆ ಇದೆ ಮೇಡಮ್. ಇವತ್ತಿನವರೆಗೂ ನೋಡಿದಾಗ 70%. ಯಾವತ್ತೂ ಇಷ್ಟೊಂದು ಕೊರತೆ ಆಗಿರೋದು ನಾವು ನೋಡಿದ್ದಿಲ್ಲ. ದಕ್ಷಿಣ ಒಳನಾಡಿನಲ್ಲಿ ಮಳೆ ಕೊರತೆ ಜಾಸ್ತಿ ಇದೆ. 69ರಿಂದ 70% ಮಳೆ ಇವತ್ತಿನವರೆಗೂ ನೋಡಿದಾಗ 69% ಮಳೆ ಕೊರತೆ ಇರೋದನ್ನ ಕಾಣ್ತಾ ಇದ್ದೀವಿ. ಸರ್ ಈಗ ಏನಾಗ್ತಾ ಇದೆ ಅಂದ್ರೆ ಸರ್ ಕಾವೇರಿ ಇಶ್ಯೂ ಜಾಸ್ತಿ ಆಗಿದೆ, ತಮಗೆ ಗೊತ್ತಿದೆ ಸರ್. ಈಗ ಮುಂದೇನು ಮಳೆ ಇಲ್ಲ ಅನ್ನೋದಾದ್ರೆ ಸರ್ ಇದೇ ನೀರು ಏನು ಜಲಾಶಯಗಳಲ್ಲಿದೆ ಅದು ಮುಂದಿನ ಜೂನ್ ವರೆಗೂ ನಾವು ಮೇಂಟೈನ್ ಮಾಡ್ಬೇಕು ಸರ್. ಹೌದಲ್ಲ ಸರ್? ನೀವು ಹೇಳೋ ತರ ಈಗ ಬಂದಿರುವಂತಹ ಹವಾಮಾನ ಮುನ್ಸೂಚನೆಯ ಪ್ರಕಾರ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಆದ್ರೆ ಆ ಕಡೆ ಒಂದ್ ಸ್ವಲ್ಪ ಕರಾವಳಿ ಮಲೆನಾಡು ಭಾಗದಲ್ಲಿ ಆಗಬಹುದು, ಬಿಟ್ರೆ ಈ ಕಡೆ ದಕ್ಷಿಣ ಒಳನಾಡಿನಲ್ಲಿ ಸಾಧ್ಯತೆ ಕಡಿಮೆ ಅಂತ ತಾವು ಹೇಳ್ತಾ ಇದ್ದೀರಿ ಸರ್. ಸೊ ಹೀಗಾಗಿ ಸರ್ ಜಲಾಶಯಗಳಲ್ಲಿರುವಂತಹ ಈ ನೀರ್ ಏನಿದೆ ಇದು ಜೂನ್ ವರೆಗೆ ಕಾಯ್ದಿಟ್ಟುಕೊಳ್ಳಬೇಕಂತ ಅನಿವಾರ್ಯ ಸ್ಥಿತಿಯಲ್ಲಿ ಇರೋದ್ರಿಂದ ಸರ್ ಈಗ ತಮಿಳುನಾಡು ಕೇಳಿದ ಹಾಗೆ ನೀರು ಹರಿಸೋದ್ರಿಂದ ಸರ್ ನಮಗೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ತಾತ್ವಾರ ಸರ್. ಇದು ಏನಂದ್ರೆ ಮೇಡಮ್, ಈಗ ಏನು ಇನ್ಫ್ಲೋ ಇವಾಗ ಇದೆ ಇವತ್ತಿನವರೆಗೂ ನೋಡಿದಾಗ ಕಾವೇರಿದೆ ತಗೊಳ್ಳೋಣ, ಬೇರೆ ಸದ್ಯಕ್ಕೆ ಅಷ್ಟೊಂದು ಇದು ಮಾತಾಡ್ತಾರೆ. ಇವತ್ತು 16,250 ಕ್ಯೂಸೆಕ್ಸ್ ಇನ್ಫ್ಲೋ ಇದೆ ಇವತ್ತಿಗೆ. ಸುಮಾರು ಒಟ್ಟಾರೆ ನೋಡಿದಾಗ 65 TMC ಅಂದ್ರೆ ನಮ್ಗೆ 10 TMC ನಮ್ಗೆ ಡೆಡ್ ಸ್ಟೋರೇಜ್ ಬಿಟ್ರೆ 65 TMC ನಮ್ಗೆ ನೀರಿದೆ. ಇವತ್ತಿನವರೆಗೂ ನೋಡಿದಾಗ 55 TMC ಡೆಡ್ ಸ್ಟೋರೇಜ್ ಬಿಟ್ರೆ 55 TMC ನೀರು ಇದೆ. ನಾವು ಕೇವಲ KRS ಬಗ್ಗೆ ಒಂದೇ 34% ಇರೋದು ಮಾತಾಡಬಾರದು. ಟ್ರಿಬ್ಯುನಲ್ ಬಂದಾಗ ನಾವು 4 ಡ್ಯಾಮ್ಗಳಲ್ಲಿ ಎಷ್ಟಿದೆ ಅನ್ನೋದು ನೋಡ್ತಾರೆ ಅವರು. ಅದರಿಂದ ನಮ್ಗೆ ಸ್ವಲ್ಪ ಹೇಮಾವತಿ, ಕಬಿನಿ ಮತ್ತೆ ಆರಂಗಿ ಡ್ಯಾಮ್ಗಳಲ್ಲಿ ಸುಮಾರು 65ರಿಂದ 70% ತುಂಬಿರೋದ್ರಿಂದ ನಮ್ಗೆ ಅದೆಲ್ಲನ ಕೌಂಟ್ ಮಾಡ್ತಾರೆ. ಬರೀ ಕೇವಲ KRS ಅಲ್ಲಿ 34%, 35% ಲೆಕ್ಕ ನಾವು ನೋಡೋದಲ್ಲ. ಎಲ್ಲಾ ಡ್ಯಾಮ್ಗಳಲ್ಲಿ ನೋಡಿದಾಗ 56 TMC ಮೊದಲವರೆಗೂ ಇದೆ. ಬಟ್ ಇವಾಗ ಏನ್ ನಮ್ಗೆ ಇವತ್ತು ಬರ್ತಾ ಇದೆ 16,250 ಕ್ಯೂಸೆಕ್ಸ್ ನಿನ್ನೆ ಬೆಳಿಗ್ಗೆ ಫ್ಲೋ ಇತ್ತು. ಅಂದ್ರೆ ಸರ್ ಅದ್ರಲ್ಲೂ ಸರ್ ನಾವು ರೈತರಿಗೂ ನೀರ್ ಕೊಟ್ಟಿಲ್ರಿ ಸರ್. ಹೌದ್ರಿ, ನಾವು ರೈತರಿಗೆ ನೀರ್ ಕೊಟ್ಟಿಲ್ಲ, ನೀರ್ ಕೊಡದೇನೆ ನಾವು ಉಳಿಸ್ಕೊಂಡಿದೀವಿ ಸರ್. ನಾವೇನಾದ್ರು ನಾವು ಕೂಡ ನಮ್ದು ಸಾಂಬಾ ಬೆಳೆ ಐತಿ, ಕುರುವೈ ಬೆಳೆ ಐತಿ, ನಮ್ಗೆ ಬೇಕು, ನಂಗೆ ನಾಗಪಟ್ಟಣಂ ತಂಜಾವೂರ್ಗೆಲ್ಲ ಬೇಕು, ರೈತರು ಲಬ್ ಹೊಯ್ಕೋತಿದ್ದಾರೆ ಅಂತ ಹೇಳಿ ಅವ್ರಿಗೆ ಹೆಂಗೆ ಇವಾಗ ನೀರ್ ಬೇಕು ಅಂತ ಪಟ್ಟಿಡಿದ್ದಾರೆ, ಅದೇ ರೀತಿ ನಮ್ಮ ಮಂಡ್ಯ, ಮೈಸೂರು ಮತ್ತು ಏನು ಕಾವೇರಿ ಕೊಳ್ಳ ಭಾಗದ ರೈತರಿಗೆ ನಾವು ಹರಿಸ್ತೀವಿ ಅಂತ ಹರಿಸ್ಬಿಟ್ಟಿದ್ರೆ ಸರ್ ಇವತ್ತೇನ್ ನಾವು ಲೆಕ್ಕಾಚಾರ ಹೇಳ್ತಿದೀವಿ 55 ಅದು ಇರ್ತಿರ್ಲಿಲ್ರಿ ಸರ್. ಅಂದ್ರೆ ನಾವ್ ಮಾತ್ರ ಸೇವ್ ಮಾಡ್ಬೇಕು, ಆದ್ರೆ ಅವ್ರಿಗೆ ಮಾತ್ರ ಸೇವ್ ಮಾಡಿರೋದು ಅವ್ರಿಗೆ ಕೊಡ್ಬೇಕು. ಇನ್ನೊಂದ್ ಹೇಳಂದ್ರೆ ಅವರಲ್ಲಿ ಈಗಾಗ್ಲೇ 36 TMC ನೀರಿದೆ. ಮೆಟ್ಟೂರಲ್ಲಿ 36 TMC ನೀರಿದೆ. ಪ್ಲಸ್ ನಮ್ಮಷ್ಟು ಡಿಪೆಂಡಬಿಲಿಟಿ ಇಲ್ಲ ಅವ್ರದ್ದು. ಡ್ರಿಂಕಿಂಗ್ ವಾಟರ್ಗೆ
ನಾವು ಎಷ್ಟು ಫಾರ್ ಎಕ್ಸಾಂಪಲ್ ನಮ್ಗೆ ಬೆಂಗಳೂರು ಮತ್ತೆ ಸರೌಂಡಿಂಗಿಗೆ 35 TMC ನಮ್ಗೆ ಆನ್ಯುವಲ್ ರಿಕ್ವೈರ್ಮೆಂಟ್ ಇದೆ. ಆದ್ರೆ ಮೆಟ್ಟೂರಿಂದ ಡಿಪೆಂಡಬಿಲಿಟಿ ಬಹಳ ಕಡಿಮೆ ಇದೆ, ನಮ್ಮಷ್ಟಿಲ್ಲ ಅವ್ರಿಗೆ. 36 TMC ಈಗಾಗಲೇ ನೀರಿದೆ ಅವ್ರಿಗೆ. ಅದರಿಂದ ನಾವು ಒಂದು ಕ್ಲಾಸ್ ಏನ್ ಮಾಡ್ಬೋದಾಗಿತ್ತು ಅಂದ್ರೆ, ನಾವು ಕುಡಿಯೋ ನೀರಿಗೆ ಬಿಟ್ಟು ಬೇರೆ ಉಪಯೋಗಿಸ್ತೇ ಇಲ್ಲ. ನಿಮಗೆ ಏನಾದ್ರೂ ಕುಡಿಯೋ ನೀರಿಗೇನೆ ಬೇಕು ಅಂದಿದ್ರೆ ನಾವು ಕೊಡ್ಬೋದಾಗಿತ್ತು. ಬಟ್ ಅಗ್ರಿಕಲ್ಚರ್ ಕೇಳ್ತಿರೋದ್ರಿಂದ ನಾವು ಅದ್ರ ಮೇಲೆ ಹೋಗ್ಬೋದಾಗ್ತದೆ. ಕರೆಕ್ಟ್ 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 ಸರ್. ಈಗ ಸರ್ ಏನು ಪ್ರಾಧಿಕಾರಗಳು ಕೊಡ್ತಾ ಇದಾವಲ್ಲ ಸರ್ ಆದೇಶ, ಇದರ ಪಾಲನೆ ಮಾಡಲೇಬೇಕಾ ಅಥವಾ ಮಾಡದೇ ಇದ್ರೂ ನಡೆಯುತ್ತಾ ತಮ್ಮ ಅನುಭವದಲ್ಲಿ ಸರ್? ಇಲ್ಲ, ಏನ್ ಹೇಳ್ತೀರಿ ಸರ್? ಸಾಕಷ್ಟೆಲ್ಲ ಈಗಾಗಲೇ ಕಾವೇರಿ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅಲ್ಲೆಲ್ಲ ಓಡಾಡಿರೋದ್ರಿಂದ ಹೇಳ್ತೀನಿ. ಇದೇನಾಗ್ತದೆ ಅಂದ್ರೆ, ನಮ್ಮ ರಾಜ್ಯಕ್ಕೆ 65% ಕಡಿಮೆ ಶಾರ್ಟ್ ಫಾಲ್ ಇದೆ, ಇಲ್ಲ ಅಂತ ಅಲ್ಲ. ನಮ್ಗೆ ಅದಿದ್ದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ ಎಷ್ಟು 65% ಶಾರ್ಟ್ ಫಾಲ್ ಆಗಿದೆ, ನಮಗೂ ಬಂದಿರೋದ್ರಲ್ಲಿ 65% ಕಡಿಮೆ ಮಾಡಿ ಕೊಡಿ ಅಂತಾರೆ. ಅವಾಗ ಏನು 9 TMC ಅಥವಾ 9.25 TMC ಕೊಡಬೇಕಾಗಿತ್ತು, ಅದ್ರ ಲೆಕ್ಕ ಹಾಕಿದ್ರು ಇವಾಗ ಅದನ್ನ ಇಟ್ಕೊಂಡೇ ಅವರು CW ಇದು ಅಥಾರಿಟಿ ಹೇಳಿರೋದು. ಅಲ್ಲ ಸರ್, ಆ ಕಡೆ ಮಳೆ ಇದೆಯಾ? ಅವ್ರಿಗೆ ಮಳೆ ಇದೆಯಾ? ಇಲ್ಲ, ಅವ್ರಿಗೂ ನಮ್ಮಂಗೆ ಇದೆ ಮೇಡಮ್. ಅಲ್ಲಿನೂ ಅಂತ ಪರಿಸ್ಥಿತಿ ಚಲೋ ಇಲ್ಲ, ಮಳೆ ಇದೆ ಇಲ್ಲ, ಅಲ್ಲಿನೂ ಇಲ್ಲ ಸರ್. ಅಂತರ್ಜಲ ಮಟ್ಟ ನಮ್ಮಲ್ಲಿ ಹೆಂಗಿದೆ ಸರ್, ಅವರಲ್ಲಿ ಹೆಂಗಿದೆ ಸರ್? ಅಫ್ಕೋರ್ಸ್ ಅವ್ರದ್ದು ಡೆಲ್ಟಾ ಏರಿಯಾ ಅಂತ ನಾವೇನ್ ಕರಿತೀವಿ, ಆ ಡೆಲ್ಟಾ ಏರಿಯಾದಲ್ಲಿ ಅಂತರ್ಜಲದ ಮಟ್ಟ ನಮ್ಗಿನ ಚೆನ್ನಾಗಿದ್ದೇ ಇರ್ತದೆ ಯಾವಾಗ್ಲೂ ಅಷ್ಟೇ. ಅಂತರ್ಜಲದ ಮಟ್ಟ ಜಾಸ್ತಿ ಇದೆ. ಈಗಾಗಲೇ ಕುರುವಾಯಿ ಅಂತ ಏನು 1 ಲಕ್ಷ ಹೆಕ್ಟೇರ್ ಬೆಳೆ ಆಗ್ಲೇ ಹಾಕಿದ್ದಾರೆ ಅವ್ರು ಈಗ ಅಂತರ್ಜಲನ ಇಟ್ಕೊಂಡೇನೆ ಆಗ್ಲೇ ಕ್ರಾಪ್ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೇನ್ ಬೇಕು ಅಂದ್ರೆ ಪವರ್ ಬೇಕು. ಅವ್ರಿಗೆ ಸಫಿಶಿಯಂಟ್ ಪವರ್ ಇದ್ರೆ ಅಂತರ್ಜಲನ ಯೂಸ್ ಮಾಡಿ ಅವ್ರು ಕ್ರಾಪ್ ಬೆಳಿಬಹುದು. ಹೌದು. ನಮ್ ರೈತರು ಸರ್ ಪಾಪ, ನಮ್ಮ ರೈತರಲ್ಲಿ ನಮ್ಮ ಕ್ಯಾಚ್ಮೆಂಟ್ ಅಲ್ಲಿ ಆಗಿರ್ಬೋದು, ನಮ್ಮ ಕಮಾಂಡ್ ಏರಿಯಾದಲ್ಲಿ ಅಂತರ್ಜಲದ ಮಟ್ಟ ಕುಸಿದಿದೆ, ಬಹಳ ಕುಸಿದಿದೆ. ಅದ್ರಲ್ಲೂ ಕೇವಲ ಮಂಡ್ಯ, ಮೈಸೂರು ಇವೆಲ್ಲ ಕೆಲವು ಭಾಗಗಳು ಬಿಟ್ರೆ ಅಂತರ್ಜಲದ ಮಟ್ಟ ಬಹಳ ಕುಸಿದಿದೆ. ಈಗಾಗಲೇ ಓವರ್ ಎಕ್ಸ್ಪ್ಲಾಯ್ಟೆಡ್ ಬ್ಲಾಕ್ಸ್ ಅಂತ ಕರಿತೀವಿ. ಅಂದ್ರೆ 100% ಜಾಸ್ತಿ ಯುಟಿಲೈಸೇಷನ್ ಆಗ್ತಾ ಇದೆ ಅಂತರ್ಜಲ. ಬೆಂಗಳೂರು ಆಗಿರ್ಬೋದು, ಈ ಭಾಗದಲ್ಲಿ ಏನಿದೆ, ರಾಮನಗರ ಆಗಿರ್ಬೋದು, ಈ ಭಾಗದಲ್ಲಿ ಅಂತರ್ಜಲ ಜಾಸ್ತಿ ಉಪಯೋಗ ಬಳಕೆ ಜಾಸ್ತಿ ಆಗ್ತಿರೋದ್ರಿಂದ ನಮ್ಗೆ ಮಳೆ ಬರ್ದಂಗಿದ್ರೆ ಡೆಫಿನೆಟ್ ಆಗಿ ಬಳಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಅವಾಗ ನಮ್ಗೆ ಅಂತರ್ಜಲದ ಬೋರ್ವೆಲ್ಗಳಲ್ಲಿ ಸುಮಾರು 60-70% ಫೇಲ್ಯೂರ್ ಆಗ್ತಾ ಹೋಗ್ತದೆ. ತಮಿಳುನಾಡಲ್ಲಿ ಮಳೆ ಬರುವ ಸಾಧ್ಯತೆ ಇದೆಯಾ ಸರ್? ನೆಕ್ಸ್ಟ್ 2 ತಿಂಗಳು ನೋಡಿದಾಗ ಅಲ್ಲೇ, ಬಟ್ ಇದಕ್ಕೆ ನಮ್ಮ ರಾಜ್ಯಕ್ಕಿನ ಇಲ್ಲಿವರೆಗೂ ಆಗಿರೋ ಮಳೆಯನ್ನ ನೋಡಿದಾಗ ನಮ್ಮ ರಾಜ್ಯಕ್ಕಿನ ಸ್ವಲ್ಪ ಬೆಟರ್ ಪೊಸಿಷನ್ ಅಲ್ಲಿ ಇದಾರೆ ಅವರು. ನಾವು ಇವಾಗ ಏನು 35% ಇಲ್ಲಿವರೆಗೂ ಕೊರತೆ ಅಂತ ಹೇಳ್ತೀವಿ, ಅವ್ರದ್ದು ಅಷ್ಟೊಂದು ಕೊರತೆ ಇಲ್ಲ ಸರ್. ಇದು ಏನ್ ಸರ್, ಯಾವಾಗ್ಲೂ ಈಗ ನೀವು ನೋಡ್ರಿ ಸರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ತು, ಈ ಲೋಯರ್ ರೈಪೇರಿಯನ್ ಸ್ಟೇಟ್ಸ್ದು ಹಕ್ಕು ಅಧಿಕಾರ ಜಾಸ್ತಿ ಇರುತ್ತೆ ಸರ್. ಅಂದ್ರೆ ನಾವು ತ್ಯಾಗಮಯಿಗಳಾಗಬೇಕಷ್ಟೇ. ನಾವು ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ಏನಿದೀವಿ, ನಾವು ತ್ಯಾಗಮಯಿಗಳಾಗಬೇಕು, ಅವ್ರು ಪಡ್ಕೊಳ್ಳೋರಾಗಬೇಕು. ಹಿಂಗೆಲ್ಲ ಇದು ಏನ್ ಮಾಡ್ಲಿಕ್ಕಾಗಲ್ಲ ಮೇಡಮ್. ಕಾವೇರಿ ಕೇವಲ ಈ ನದಿಯಾಗಿ ಉಳಿದಿಲ್ಲ, ಅದು ಜನರ ಜೀವನಡಿ ಆಗ್ಬಿಟ್ಟಿದೆ. ಜೀವನಾಡಿ ಆಗಿರೋದ್ರಿಂದ ಎಲ್ಲರಿಗೂ, ಅವ್ರಿಗೂ ಅಷ್ಟೇ ನಮಗೂ ಅಷ್ಟೇ ಬಹಳ ಮುಖ್ಯವಾಗಿ ಆಗ್ತದೆ. ಅದ್ರಲ್ಲೂ ಡೌನ್ ಸ್ಟ್ರೀಮ್ ಅಲ್ಲಿ ಇರೋರು ಇದು ಮೊದಲೇ ಅಗ್ರಿಮೆಂಟ್ ಪ್ರಕಾರ ನೋಡಿದಾಗ 1892 ಅಲ್ಲಿ ಆಗಿರ್ಬೋದು, 1924 ಅಲ್ಲಿ ಅಗ್ರಿಮೆಂಟ್ ಏನಾಗಿದ್ವು, ಅದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಬೆಟರ್ ಆಗಿದೆ. 18ರಲ್ಲಿ ನಮ್ಗೇನು ಇದು ಬಂದಿದೆ, ಇದನ್ನ ನೋಡಿದಾಗ ನಮ್ಗೆ ಪರವಾಗಿಲ್ಲ. ಇವಾಗ ಸ್ವಲ್ಪ ಉಸಿರಾಟಕ್ಕೆ ಇದಿದೆ. ಮೊದಲು ನೋಡ್ಬಿಟ್ಟಿದ್ರೆ ನೀವು ಬಳಕೆನೆ ಮಾಡಕ್ ಆಗ್ತಿರ್ಲಿಲ್ಲ. ಕೇವಲ 25% ನಮ್ಗೆ ಕಾವೇರಿಯಲ್ಲಿ ಬಳಕೆ ಕೊಟ್ಟಿದ್ದು, 75% ಅವ್ರು ಯುಟಿಲೈಸ್ ಮಾಡ್ತಾರೆ. ಇಬ್ರು ಸಿಎಂಗಳೇನೋ ಮಾತಾಡ್ತಾರಂತೆ ಸರ್, ಮೋಸ್ಟ್ ಪ್ರಾಬಬ್ಲಿ ಮೇಕೆದಾಟು ವಿಚಾರದಲ್ಲಿ ಇರ್ಬೇಕು ಅಂತ ಅನ್ಸುತ್ತೆ. ಅದು ಅಷ್ಟೇ ಮೇಡಮ್. ಇದ್ರಲ್ಲಿಗೆ ಸಿಎಂಗಳು ಮಾತಾಡೋಂಥದ್ದು ಏನು ಇಲ್ಲ. ಇವಾಗ ಕೋರ್ಟ್ಗೆ ಅಪೀಲ್ ಹೋದ್ರು ನಾನು ಹೇಳ್ತೀನಿ ನೋಡಿ, ಅಪೀಲ್ ಹೋದ್ರು ಕೋರ್ಟ್ ಅಲ್ಲಿ ಬಿಡಿ ಅಂತಾನೆ ಹೇಳೋದು ನಾನು. ಯಾಕಂದ್ರೆ ಡೆಡ್ ಸ್ಟೋರೇಜ್ ಇದ್ದಾಗ 2016ರಲ್ಲಿ ಡೆಡ್ ಸ್ಟೋರೇಜ್ ಆಗಿತ್ತು 2 TMC ಬಿಡಿ ಅಂದ್ರು. ನಮ್ಮ ಹತ್ರ ನೀರಿದ್ದಿಲ್ಲ, ಲಿಫ್ಟ್ ಮಾಡಿದ್ವಿ, ಬಿಟ್ಟು ಬರ್ರಿ ಆಮೇಲೆ ಕೋರ್ಟಿಗೆ ಅಂದ್ರು, ಆವಾಗ ಕನ್ಸಿಡರ್ ಮಾಡ್ತೀವಿ ಅಂತಂದ್ರು. ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಶ್ರೀನಿವಾಸ ರೆಡ್ಡಿ ಸರ್, ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಥ್ಯಾಂಕ್ಸ್ ಅಲಾಟ್. ಬಹಳಷ್ಟು ಮಾಹಿತಿಗಳನ್ನ ಅವ್ರು ಕೊಟ್ಟರು.